ಖಂಡಿತ ರಾಜಕಾರಣಿಗಳ ಹಣ ಎಲ್ಲರ ಹತ್ರ ಇದೆ ಮತ್ತು ಚಿನ್ನದ ಅಂಗಡಿಯವ್ರ ಹತ್ರ ಇದೆ. ಈಗ ನಮ್ಮ ಚಿನ್ನದ ಅಂಗಡಿಯವ್ರ ಹತ್ರ ಅಲ್ಲೂ ಅದೇ ನಾನು ನಿಮ್ಮ ಪ್ರಶ್ನೆ ಯೋಚನೆ ಮಾಡಿದ್ದೀನಿ. ಅವರದೇ ಹಣ ಅಲ್ಲಿರೋದ್ರಿಂದ ಅದರ ಮೇಲೆ ದಾಳಿ ಮಾಡೋದಕ್ಕೆ ಅವರು ಯೋಚನೆ ಮಾಡ್ತಾರಾ ಏನು ಅನ್ನೋದು ಒಂದು ಯೋಚನೆ ಇದೆ. ಆದರೂ ಭಾಳ ನಿಧಾನವಾಗಿ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ನೋಡೋಣ, ಈ ವಾರದಲ್ಲಿ ಮಸೂದೆ ಮಂಡನೆ ಮಾಡ್ಬೋದು ಅಂತೇಳಿ ತಿಳ್ಕೊಂಡಿದ್ದೀನಿ. ರಾಜಕಾರಣದಲ್ಲಿ ಸಿದ್ದರಾಮಯ್ಯವರನ್ನ ಸಿಎಂ ಕುರ್ಚಿಯಿಂದ ಇಳಿಸಬೇಕು ಅಂತೇಳಿ ಸಾಕಷ್ಟು ನಡೀತಾ ಇದೆ. ವಿರೋಧ ಪಕ್ಷಗಳು ಪ್ರತಿನಿತ್ಯ ಅದನ್ನ ಹೇಳ್ತಾರೆ. ಈಗ ನವೆಂಬರ್ವರೆಗೂ ಡೆಡ್ ಲೈನ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಇಳಿಸೋಕೆ ನಾನು ಸಿದ್ದರಾಮಯ್ಯನವರು ಅಂತಲಲ್ಲ, ಯಾರೇ ಮುಖ್ಯಮಂತ್ರಿ ಆಗಲಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮುಖ್ಯಮಂತ್ರಿಯನ್ನು ಇಳಿಸೋದಾಗಲಿ ಮುಖ್ಯಮಂತ್ರಿಯನ್ನು ಮಾಡೋದಾಗಲಿ ಅದು ಶಾಸನ ಸಭೆ, ರಾಜ್ಯಪಾಲರಿಗೆ ಅದು ಇರಬಾರ್ದು. ರಾಜ್ಯಪಾಲರುಗಳು ಇತ್ತೀಚೆಗೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ರಾಜ್ಯಪಾಲರು ಕೇರಳ ರಾಜ್ಯಪಾಲ, ತಮಿಳುನಾಡು ರಾಜ್ಯಪಾಲ, ಮಹಾರಾಷ್ಟ್ರ ರಾಜ್ಯಪಾಲ ಇವರು ಒಂದು ರೀತಿ ದಬ್ಬಾಳಿಕೆಗೆ ಇಳಿದಿದ್ದಾರೆ. ರಾಜ್ಯಪಾಲರಿಗಿರುವ ಅಧಿಕಾರವನ್ನು ಪಾರ್ಲಿಮೆಂಟ್ನಲ್ಲಿ ಸಮಗ್ರವಾಗಿ ಚರ್ಚೆ ಮಾಡಿ ಹಿಂದಕ್ಕೆ ಪಡಿಬೇಕು ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಇದರ ಬಗ್ಗೆ ಭಾಳ ವಾದ ಆಗಬೇಕು. ಸಿದ್ದರಾಮಯ್ಯನವ್ರಿಗೆ ಹೇಳ್ತೀನಿ, ಯಾವ ಕಾರಣಕ್ಕೂ ರಾಜೀನಾಮೆ ಕೊಡಕೂಡ್ದು. ರಾಜೀನಾಮೆ ಕೊಡಿ ಅಂತ ಕೂಗ್ತಾ ಇರೋರು, ಕೇಸ್ ಹಾಕಿರೋರು ಇವರೆಲ್ಲರೂ ಸಂಪೂರ್ಣವಾಗಿ ಪಿತೂರಿ ಮಾಡ್ತಾ ಇದ್ದಾರೆ. ಈ ಪಿತೂರಿಗೆ ಹೆದರಬೇಕಾಗಿಲ್ಲ. ಸಿದ್ದರಾಮಯ್ಯನವರ ಏನಾದರೂ ಕೆಳಗೆ ಇಳಿಸಿದ್ರೆ ಇಡೀ ರಾಜ್ಯ ದೊಡ್ಡ ಹೋರಾಟ ಆಗುತ್ತೆ. ಸಾವಿರಾರು ಜನ ಜೈಲಿಗೆ ಹೋಗ್ತಾರೆ. ಈಗ ಇರೋದರಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸಿದ್ದರಾಮಯ್ಯನೇ ಕೊನೆ ಕೊಂಡಿ. ಸಿದ್ದರಾಮಯ್ಯನ ಕೊಂಡಿ ಕಳಿಸ್ತು ಅಂದರೆ ಇನ್ನು ಅದು ದಿಕ್ಕೆಟ್ಟೋಗುತ್ತೆ. ಪುಂಡು ಪೋಖರಿಗಳ ಕೈಲಿ ರಾಜ್ಯ ಸಿಗುತ್ತೆ. ಅದಾಗಬಾರ್ದು. ಈ ವಿರೋಧ ಪಕ್ಷ ಅವರಿಗೆ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ, ಏನೇನೋ ಮಾತಾಡ್ತಾರೆ. ನವಂಬರ್ಗೆ ಇಳಿದೋಗುತ್ತೆ. ಇವ್ರಿಗೇನು ಕನಸು ಬಂದಿತ್ತಾ? ಅಶರೀರವಾಣಿ ಇವ್ರಿಗೆ ಹೇಳಿದ್ರ? ಯಾರಿಗೆ ಗೊತ್ತಿವರು ಏನೇನೋ ಮಾತಾಡ್ತಾರೆ. ಎಲ್ಲ ಮಾತಾಡಬಾರ್ದು. ಮೊದಲು ನಿಮ್ಮ ಮನೆಗೆ ಸರಿಪಡಿಸ್ಕೊಳ್ಳಿ. 100 ಮನೆ ಆಗದೆ ನಿಮ್ಮದು, 100 ಮನೆ. ನೀವು ಅದನ್ನು ಬಿಟ್ಟು ಸಿದ್ದರಾಮಯ್ಯರು ಓಟ್ ಹಾಕ್ತಾರೆ ಅಂತ ಹೇಳೋದು. ಎಲ್ಲರೂ ಅಶೋಕನೂ ಅಷ್ಟೇ, ವಿಜಯೇಂದ್ರನೂ ಅಷ್ಟೇ, ಎಲ್ಲರೂ ಇದೊಂಥರ ಜೋಕ್ ಆಗಿಬಿಟ್ಟಿದೆ. ಅವರೇ BJP, JDS, ಕೆಲವು ಕಾಂಗ್ರೆಸ್ನವರು ಭಾಳ ಸಿದ್ದರಾಮಯ್ಯನ ವಿರುದ್ಧ ಈಗ ನಡೀತಾ ಇರತಕ್ಕಂಥ ಕೇಸಿನ ಹಿಂದೆ ಕಂಪ್ಲೇಂಟ್ ಕೊಟ್ಟಿರುವ ಈ ಅಯೋಗ್ಯರ ಹಿಂದೆ